ಮೊದಲನೇದಾಗಿ ಅವ್ರು ಹೇಳ್ತಾ ಇರೋದು ಕಾಂಪನ್ಸೇಷನ್ ಕೊಡಬೇಕಂತ. ಯಾವುದೇ ಕಾರಣಕ್ಕೆ ಅವ್ರು ಕಾಂಪನ್ಸೇಷನ್ ಕೊಡ್ತಾ ಇಲ್ಲ. TDR ಸರ್ಟಿಫಿಕೇಟ್ ಕೊಡಬೇಕಾಗಿದೆ. ಅದರ ವೆಚ್ಚ ಶೂನ್ಯ, ಕರ್ನಾಟಕ ಸರ್ಕಾರಕ್ಕೆ ಶೂನ್ಯ ಆದ ವೆಚ್ಚ. ಅವ್ರು ಯಾವುದೇ ರೀತಿಯ ಕಾಂಪನ್ಸೇಷನ್ ಕೊಡ್ತಾ ಇಲ್ಲ. ಕಾಂಪನ್ಸೇಷನ್ ಬದಲು TDR ಕೊಡ್ತಾವ್ರೆ. ಸೊ ಆ TDR ಕೊಡೋದ್ರಲ್ಲಿ ಅವ್ರಿಗೆ ಸಮಸ್ಯೆ ಆಗ್ತಾಯಿದೆ. ಯಾಕಂದರೆ ಅವ್ರು ಕೊಡೋಕ್ಕೆ ಏನೋ ಅದು ಬಹುಶಃ ಏನು ಕಾರಣಕ್ಕಾಗಿ ಅವ್ರನ್ನೇ ಕೇಳಬೇಕಾಗಿದೆ. ಆದರೆ ಕಾಂಪನ್ಸೇಷನ್ ಅಂತೂ ಇವರು ಶೂನ್ಯ ಕೊಡೋದು, ಅಂದರೆ ಸರ್ಕಾರದ ಒಂದು ಟ್ರೆಷರಿಯಿಂದ ಯಾವುದೇ ಒಂದು ಪೈಸಾನೂ ಬರಲ್ಲ. ಇದು TDR ಕಾಂಪನ್ಸೇಷನ್ ಬದಲು ಕೊಡ್ತಾ ಇರುವಂಥದ್ದು ಒಂದು ಯಂತ್ರ. ಎರಡನೇದು, ಅವರು ಸ್ಟೇ ಇಲ್ಲ ಅಂತ ಒಂದು ಇವರು ಏನು ಸಚಿವರು ಹೇಳ್ತಾ ಇದ್ದಾರೆ. ಹೌದು, ಸ್ಟೇ ಇಲ್ಲ, ಸ್ಟೇಟಸ್ ಕೋ ಇದೆ, ಅದು ವ್ಯತ್ಯಾಸ ಇದೆ. ಅದನ್ನು ತಿಳ್ಕೊಬೇಕಾಗಿರೋದು ಎಲ್ಲಕ್ಕಿಂತ ಮುಖ್ಯ. ಕೊನೆಯದಾಗಿ ಅವ್ರು ಹೇಳ್ತಾ ಇರೋದು ಏನಿದು, ಈ ರೋಡ್ ವೈಡ್ನಿಂಗ್ ಪ್ರಕ್ರಿಯೆಯ ಮೂಲಕ ನಮಗೆ ಅದು ಭಾಳ ಜಾಸ್ತಿ ಏನು ಮೊತ್ತದ ಮೂಲಕ ಇದು ಕೊಡ್ತಾ ಇಲ್ಲ ಅಂತ. ಏನು ಅಂಡರ್ಗ್ರೌಂಡ್ ಟನಲ್ಗೋಸ್ಕರ ಏನು ಮುಂದುವರಿತಾ ಇದ್ದಾರೆ, ಅದು ಸುಮಾರು 8,000 ಕೋಟಿಗಿಂತ ಹೆಚ್ಚು ಏನು ಟ್ಯಾಕ್ಸ್ ಪೇಯರ್ ಮೇಲೆ ಬರ್ಡನ್ ಆಗುವಂಥದ್ದು ಎಲ್ಲರಿಗೂ ಕಾಣ್ತಾ ಇದೆ. ಇಲ್ಲಿ ಈ ಏನು TDR ಕಾಂಪನ್ಸೇಷನ್ ಬದಲು ಕೊಟ್ಟು ಇಲ್ಲಿ ಏನು ರೋಡ್ ವೈಡ್ನಿಂಗ್ ಮಾಡೋದು, ಅದಕ್ಕೆ ಎಷ್ಟೋ ಒಂದು 100-150 ಕೋಟಿ ಹೆಚ್ಚು ಕಡಿಮೆ ಆಗ್ಬೋದು ಅಷ್ಟೇ. ಅದ್ರ ಬದಲು ಈ ಥರ ಹೇಳ್ಬಿಟ್ಟು ದಿಕ್ಕು ತಪ್ಪಿಸುವಂಥದ್ದು ಕೆಲಸ ಮಾಡ್ತಾ ಇರೋದು ನಾವೆಲ್ಲರೂ ಭಾಳ ಸ್ಪಷ್ಟವಾಗಿ ಇದು ಹೇಳಬೇಕಾಗಿದೆ. ಇದು ದಯವಿಟ್ಟು ಒಂದು ಸ್ವಲ್ಪ ಮೀಡಿಯಾದವರು ಕೂಡ ಒಂದು ಸಹಕರಿಸಬೇಕು.